ಈ ಡಿ ಗ್ಯಾಂಗ್ ಒಮ್ಮೆ ಸೆರೆವಾಸವನ್ನ ಅನುಭವಿಸಿದ್ರು ಇನ್ನೂ ಕೂಡ ಅವರಿಗೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇಲ್ಲ. ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಕಿರಿಕ್ ಮಾಡಿದ್ದಾರೆ. ಅತ್ತ ಠಾಣೆಯ ಮುಂದೆ ಡೆವಿಲ್ ಫ್ಯಾನ್ಸ್ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಸ್ಟುಡಿಯೋ ಬಿಸಿನೆಸ್ ಅಂತ ಬ್ಯುಸಿಯಾಗಿದ್ದ ಪವಿತ್ರ ಗೌಡ ಮತ್ತೆ ಸೆರೆಮನೆ ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಮತ್ತೆ ಪರಪ್ಪನ ಅಗ್ರಹಾರದ ಕದ ತಟ್ಟಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿದಾಗ್ಲೂ ಕಿರಿಕ್. ಅಯ್ಯೋ ಹೋಗ್ರಿ, ಪವಿತ್ರ ಗೌಡ ಗರಂ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಬೇಲ್ ರದ್ದಾಗ್ತಿದ್ದಂತೆ ಪೊಲೀಸರು ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡೋಕೆ ಆಕೆ ಮನೆ ಬಳಿ ಬಂದಿದ್ರು. ಸೀದಾ ಮನೆಯೊಳಗೆ ಹೋಗಿ ಪವಿತ್ರಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿಯನ್ನ ಪೊಲೀಸರು ಠಾಣೆಗೆ ಕರೆದೊಯ್ಯುವಾಗ ಹೈಡ್ರಾಮವೇ ನಡೆದು ಹೋಯಿತು. ಪವಿತ್ರ ಗೌಡನ ಪೊಲೀಸರು ಬಂಧಿಸಿ ಆಕೆ ಮನೆಯಿಂದ ಕರೆತರುವಾಗ ಓರ್ವ ಸಿಬ್ಬಂದಿ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದ. ಮನೆಯ ಮೆಟ್ಟಿಲಿನಿಂದ ಇಳಿಯುವಾಗ ಕ್ಯಾಮೆರಾದಲ್ಲಿ ವಿಡಿಯೋ ಮಾಡ್ತಿದ್ದ. ಈ ವೇಳೆ ಆತನನ್ನ ಕಂಡು ಪವಿತ್ರ ಗೌಡ ಸಿಟ್ಟಾಗಿದ್ದಾರೆ. ಅಯ್ಯೋ ಹೋಗ್ರಿ ಸರ್ ಆ ಕಡೆ ಅಂತ ರೇಗಾಡಿದ್ದಾರೆ. ಪೊಲೀಸ್ ಠಾಣೆ ಮುಂದೆ ಡಿ ಫ್ಯಾನ್ಸ್ ಹೈಡ್ರಾಮಾ. ದರ್ಶನ್ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕೊಲೆ ಆರೋಪಿ ದರ್ಶನ್ನ ಕರೆತಂದ ಸುದ್ದಿ ಕೇಳಿ ಡೆವಿಲ್ ಫ್ಯಾನ್ಸ್ ಆಗಮಿಸಿತ್ತು. ಪೊಲೀಸ್ ಠಾಣೆ ಮುಂದೆ ದಂಡಾಗಿ ಜಮಾಯಿಸಿದ್ರು. ಸುಮ್ಮನೆ ನಿಂತು ನೋಡೋದು ಬಿಟ್ಟು ಬಾಸ್ ಬಾಸ್ ಡಿ ಬಾಸ್ ಅಂತ ಕೂಗೋಕೆ ಶುರು ಮಾಡಿದ್ರು. ಕೂಡಲೇ ಡೆವಿಲ್ ಫ್ಯಾನ್ಸ್ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿತ್ರದುರ್ಗದ ಅನುಕುಮಾರ್ ಬೇಲ್ ಕೂಡ ರದ್ದಾಗಿದೆ. ಈ ಸುದ್ದಿ ಕೇಳಿ ಅನುತಾಯಿ ಕಣ್ಣೀರು ಹಾಕಿದ್ರೆ, ಪುತ್ರ ಮಾತ್ರ ಸ್ಟೇಟಸ್ ಹಾಕಿಕೊಂಡು ಬಿಲ್ಡಪ್ ಕೊಟ್ಟಿದ್ದಾನೆ. ಶಂಭೋ ಶಿವಶಂಕರ ಅವನಾಟ ತರತರ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಆಗೋದೆಲ್ಲ ಆಗ್ಲಿ ಹಾಯಾಗಿರುವಂತ ಬೇರೆ ಬರೆದುಕೊಂಡಿದ್ದಾನೆ. ತಾಯಿ ಕಣ್ಣೀರು ಹಾಕ್ತಿದ್ರೆ ಪುತ್ರ ಅನುಕುಮಾರ್ ಹಾಯಾಗಿರುವಂತ ಸ್ಟೇಟಸ್ ಹಾಕಿಕೊಂಡಿದ್ದಾನೆ. ಇವನಿಗೆ ತಾಯಿ ಕರುಣಿನ ಸಂಕಟ ಅದ್ಹೇಗೆ ತಾನೇ ಅರ್ಥ ಆಗುತ್ತೆ ಹೇಳಿ ಕೇಳಿ ದರ್ಶನ್ ಫ್ಯಾನ್ ಆಗಿರೋ ಇವನಿಗೆ ಒಂದು ಬಾರಿ ಜೈಲು ಪಾಲಾಗಿ ಬಂದ್ರು ಇನ್ನು ಬುದ್ಧಿ ಮಾತ್ರ ಬಂದಿಲ್ಲ ಅನ್ನೋದೇ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಡಿ ಗ್ಯಾಂಗ್ ಒಮ್ಮೆ ಸೆರೆವಾಸವನ್ನ ಅನುಭವಿಸಿದ್ರು ಇನ್ನೂ ಕೂಡ ಅವರಿಗೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇಲ್ಲ. ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಕಿರಿಕ್ ಮಾಡಿದ್ದಾರೆ. ಅತ್ತ ಠಾಣೆಯ ಮುಂದೆ ಡೆವಿಲ್ ಫ್ಯಾನ್ಸ್ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಸ್ಟುಡಿಯೋ ಬಿಸಿನೆಸ್ ಅಂತ ಬ್ಯುಸಿಯಾಗಿದ್ದ ಪವಿತ್ರ ಗೌಡ ಮತ್ತೆ ಸೆರೆಮನೆ ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಮತ್ತೆ ಪರಪ್ಪನ ಅಗ್ರಹಾರದ ಕದ ತಟ್ಟಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿದಾಗ್ಲೂ ಕಿರಿಕ್. ಅಯ್ಯೋ ಹೋಗ್ರಿ, ಪವಿತ್ರ ಗೌಡ ಗರಂ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಬೇಲ್ ರದ್ದಾಗ್ತಿದ್ದಂತೆ ಪೊಲೀಸರು ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡೋಕೆ ಆಕೆ ಮನೆ ಬಳಿ ಬಂದಿದ್ರು. ಸೀದಾ ಮನೆಯೊಳಗೆ ಹೋಗಿ ಪವಿತ್ರಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿಯನ್ನ ಪೊಲೀಸರು ಠಾಣೆಗೆ ಕರೆದೊಯ್ಯುವಾಗ ಹೈಡ್ರಾಮವೇ ನಡೆದು ಹೋಯಿತು. ಪವಿತ್ರ ಗೌಡನ ಪೊಲೀಸರು ಬಂಧಿಸಿ ಆಕೆ ಮನೆಯಿಂದ ಕರೆತರುವಾಗ ಓರ್ವ ಸಿಬ್ಬಂದಿ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದ. ಮನೆಯ ಮೆಟ್ಟಿಲಿನಿಂದ ಇಳಿಯುವಾಗ ಕ್ಯಾಮೆರಾದಲ್ಲಿ ವಿಡಿಯೋ ಮಾಡ್ತಿದ್ದ. ಈ ವೇಳೆ ಆತನನ್ನ ಕಂಡು ಪವಿತ್ರ ಗೌಡ ಸಿಟ್ಟಾಗಿದ್ದಾರೆ. ಅಯ್ಯೋ ಹೋಗ್ರಿ ಸರ್ ಆ ಕಡೆ ಅಂತ ರೇಗಾಡಿದ್ದಾರೆ. ಪೊಲೀಸ್ ಠಾಣೆ ಮುಂದೆ ಡಿ ಫ್ಯಾನ್ಸ್ ಹೈಡ್ರಾಮಾ. ದರ್ಶನ್ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್.
ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕೊಲೆ ಆರೋಪಿ ದರ್ಶನ್ನ ಕರೆತಂದ ಸುದ್ದಿ ಕೇಳಿ ಡೆವಿಲ್ ಫ್ಯಾನ್ಸ್ ಆಗಮಿಸಿತ್ತು. ಪೊಲೀಸ್ ಠಾಣೆ ಮುಂದೆ ದಂಡಾಗಿ ಜಮಾಯಿಸಿದ್ರು. ಸುಮ್ಮನೆ ನಿಂತು ನೋಡೋದು ಬಿಟ್ಟು ಬಾಸ್ ಬಾಸ್ ಡಿ ಬಾಸ್ ಅಂತ ಕೂಗೋಕೆ ಶುರು ಮಾಡಿದ್ರು. ಕೂಡಲೇ ಡೆವಿಲ್ ಫ್ಯಾನ್ಸ್ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿತ್ರದುರ್ಗದ ಅನುಕುಮಾರ್ ಬೇಲ್ ಕೂಡ ರದ್ದಾಗಿದೆ. ಈ ಸುದ್ದಿ ಕೇಳಿ ಅನು ತಾಯಿ ಕಣ್ಣೀರು ಹಾಕಿದ್ರೆ, ಪುತ್ರ ಮಾತ್ರ ಸ್ಟೇಟಸ್ ಹಾಕಿಕೊಂಡು ಬಿಲ್ಡಪ್ ಕೊಟ್ಟಿದ್ದಾನೆ. ಶಂಭೋ ಶಿವಶಂಕರ ಅವನಾಟ ತರತರ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಆಗೋದೆಲ್ಲ ಆಗ್ಲಿ ಹಾಯಾಗಿರುವಂತ ಬೇರೆ ಬರೆದುಕೊಂಡಿದ್ದಾನೆ. ತಾಯಿ ಕಣ್ಣೀರು ಹಾಕ್ತಿದ್ರೆ ಪುತ್ರ ಅನುಕುಮಾರ್ ಹಾಯಾಗಿರುವಂತ ಸ್ಟೇಟಸ್ ಹಾಕಿಕೊಂಡಿದ್ದಾನೆ. ಇವನಿಗೆ ತಾಯಿ ಕರುಣಿನ ಸಂಕಟ ಅದ್ ಹೇಗೆ ತಾನೇ ಅರ್ಥ ಆಗುತ್ತೆ? ಹೇಳಿ ಕೇಳಿ ದರ್ಶನ್ ಫ್ಯಾನ್ ಆಗಿರೋ ಇವನಿಗೆ ಒಂದು ಬಾರಿ ಜೈಲು ಪಾಲಾಗಿ ಬಂದ್ರು, ಇನ್ನು ಬುದ್ಧಿ ಮಾತ್ರ ಬಂದಿಲ್ಲ ಅನ್ನೋದೇ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೊಲೀಸ್ ಠಾಣೆ ಮುಂದೆ ಡಿ ಫ್ಯಾನ್ಸ್ ಹೈಡ್ರಾಮಾ. ದರ್ಶನ್ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕೊಲೆ ಆರೋಪಿ ದರ್ಶನ್ನ ಕರೆತಂದ ಸುದ್ದಿ ಕೇಳಿ ಡೆವಿಲ್ ಫ್ಯಾನ್ಸ್ ಆಗಮಿಸಿತ್ತು. ಪೊಲೀಸ್ ಠಾಣೆ ಮುಂದೆ ದಂಡಾಗಿ ಜಮಾಯಿಸಿದ್ರು. ಸುಮ್ಮನೆ ನಿಂತು ನೋಡೋದು ಬಿಟ್ಟು ಬಾಸ್ ಬಾಸ್ ಡಿ ಬಾಸ್ ಅಂತ ಕೂಗೋಕೆ ಶುರು ಮಾಡಿದ್ರು. ಕೂಡಲೇ ಡೆವಿಲ್ ಫ್ಯಾನ್ಸ್ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿತ್ರದುರ್ಗದ ಅನುಕುಮಾರ್ ಬೇಲ್ ಕೂಡ ರದ್ದಾಗಿದೆ. ಈ ಸುದ್ದಿ ಕೇಳಿ ಅನು ತಾಯಿ ಕಣ್ಣೀರು ಹಾಕಿದ್ರೆ, ಪುತ್ರ ಮಾತ್ರ ಸ್ಟೇಟಸ್ ಹಾಕಿಕೊಂಡು ಬಿಲ್ಡಪ್ ಕೊಟ್ಟಿದ್ದಾನೆ. ಶಂಭೋ ಶಿವಶಂಕರ ಅವನಾಟ ತರತರ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಆಗೋದೆಲ್ಲ ಆಗ್ಲಿ ಹಾಯಾಗಿರುವಂತ ಬೇರೆ ಬರೆದುಕೊಂಡಿದ್ದಾನೆ. ತಾಯಿ ಕಣ್ಣೀರು ಹಾಕ್ತಿದ್ರೆ ಪುತ್ರ ಅನುಕುಮಾರ್ ಹಾಯಾಗಿರುವಂತ ಸ್ಟೇಟಸ್ ಹಾಕಿಕೊಂಡಿದ್ದಾನೆ. ಇವನಿಗೆ ತಾಯಿ ಕರುಣಿನ ಸಂಕಟ ಅದ್ ಹೇಗೆ ತಾನೇ ಅರ್ಥ ಆಗುತ್ತೆ? ಹೇಳಿ ಕೇಳಿ ದರ್ಶನ್ ಫ್ಯಾನ್ ಆಗಿರೋ ಇವನಿಗೆ ಒಂದು ಬಾರಿ ಜೈಲು ಪಾಲಾಗಿ ಬಂದ್ರು, ಇನ್ನು ಬುದ್ಧಿ ಮಾತ್ರ ಬಂದಿಲ್ಲ ಅನ್ನೋದೇ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.